ಪ್ರೆಸೆಂಟಿಂಗ್ ದ ಆಲ್ ನ್ಯೂ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450. ಹೊಸ ರಾಯಲ್ ಎನ್ಫೀಲ್ಡ್ ಇದು ಆಲ್ರೆಡಿ ರಿಲೀಸ್ ಆಗಿ ಸ್ವಲ್ಪ ಟೈಮ್ ಆಯಿತು. ಮೊದಲನೇದೇನೆಂದರೆ ಈ ಗಾಡಿನ ಆ್ಯಕ್ಚುಲಿ ನಾನು ರಿವ್ಯೂಗೆ ತೊಗೊಳೋದಕ್ಕೆ ತುಂಬಾ ಸಾಹಸ ಮಾಡಬೇಕಾಗಿದೆ. ಯಾಕೆಂದರೆ ಸುಮಾರು ಟ್ರೈ ಮಾಡಿ ಅದು ಇದು ಸರ್ಕಸ್ಗಳೆಲ್ಲ ಮಾಡಿ ನಮ್ಗೆ ಆಮೇಲೆ ಫೈನಲಿ ಈ ಗಾಡಿ ರಿವ್ಯೂಗೆ ಸಿಕ್ಕಿದೆ. ಬಟ್ ಎನಿವೇ ವಿ ಹ್ಯಾವ್ ಗಾಟ್ ಎ ಚಾನ್ಸ್. ಸೊ ಈ ಗಾಡಿಗೆ ಜಸ್ಟಿಫೈ ಮಾಡೋದಕ್ಕೆ ಇಂಥ ಒಂದು ಜಾಗಕ್ಕೆ ಬಂದು ರಿವ್ಯೂ ಮಾಡೋಣ ಅಂತೇಳಿ ಒಂದು ಒಳ್ಳೆ ಸ್ಪಾಟ್ ಹುಡ್ಕೊಂಡು ಬಂದಿದ್ದೀವಿ. ನನಗೆ ಈ ಗಾಡಿ ಲೇಟಾಗಿ ಸಿಕ್ಕಿದ್ರೂ ನನ್ನ ರಿವ್ಯೂ ಏನು ಬಯಾಸ್ಡ್ ಇರೋದಿಲ್ಲ. ಈ ಗಾಡಿ ಆ್ಯಕ್ಚುಲಿ ಓಡ್ಸೋಕ್ಕೇನಿದೆ ಅದನ್ನು ಅಷ್ಟೇ ನಾನು ಪಾಯಿಂಟ್ ಇಟ್ಕೊಂಡು ಹೇಳ್ತೀನಿ ನಿಮಗೆ. ಓಡ್ಸೋದಕ್ಕೆ ಹೇಗಿದೆ, ಪವರ್ ಹೇಗಿದೆ, ಅದ್ರದ್ದು ಫೀಚರ್ಸ್ ಏನಿರ್ಬೋದು, ಓವರಾಲ್ ಆಫ್ ರೋಡ್ ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಇಂಥದ್ದನ್ನ ನೋಡೋಣ. ಬಿಕಾಸ್ ಆರಿ ಅಂತ ಬಂದ ತಕ್ಷಣ ಸುಮಾರು ಜನ ರಿಲಯಬಿಲಿಟಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಅದರಲ್ಲೂ ಸ್ಪೆಷಲಿ ಇದು ಗ್ರೌಂಡ್ ಅಪ್ಪಿಂದ ಬಿಲ್ಡ್ ಮಾಡಿದ್ದಾರೆ. ಹಳೆ ಹಿಮಾಲಯನ್ಗೆ ಏನು ಕಂಪೇರ್ ಮಾಡೋದಕ್ಕೆ ಬರೋದಿಲ್ಲ. ಬಿಕಾಸ್ ನಿಮಗೆ ಟ್ಯಾಂಕ್ ಡಿಸೈನೇ ಇರ್ಬೋದು, ಚಾಸಿಸೇ ಇರ್ಬೋದು, ತುಂಬಾ ಚೇಂಜಸ್ ಇದೆ. ಇದ್ರದ್ದು ವೀಲ್ ಬೇಸು ಜಾಸ್ತಿ, ಗಾಡಿ ಇನ್ನೂ ಬೀಫಿಯಾಗಿ ಮಸ್ಕ್ಯುಲರಾಗಿ ಕಾಣುತ್ತೆ. ಆದರೆ ಏನು ಹೇಳ್ತಾರೆ ಅಂದರೆ ಹೊಸ್ದಾಗಿ ಗಾಡಿ ಬಂದರೆ ಅದರಲ್ಲಿ ಏನಾರು ಪ್ರಾಬ್ಲಮ್ಸ್ ಇರುತ್ತೆ. ಯೂಶಲಿ ಫಸ್ಟ್ ಲಾಟ್ ತೊಗೋಬೇಡಿ, ಅದು ಆಮೇಲೆ ಯಾವುದಾದ್ರೂ ಬರುತ್ತಲ್ಲ ಅದನ್ನ ತೊಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಫಸ್ಟ್ ಲಾಟ್ ಬೇಡ ಅಂತ ಹೇಳಿದ್ರೆ ಯಾರು ತೊಗೊಳ್ಳೇಬೇಕಲ್ವಾ. ನೀವು ನೋಡ್ತಾ ಇರೋದು ಇದು ನಮ್ಮ ಹತ್ರ ಯಾವ್ದು ಗಾಡಿ ಇದೆ, ಇದು ಕಾಜಾ ಬ್ರೌನ್ ಅಂತ ಹೇಳಿ ಕರೀತಾರೆ. ಇದು ಆ್ಯಕ್ಚುಲಿ ಬೇಸ್ ಮಾಡಲು ನನ್ನ ಕೇಳಿದ್ರೆ ಇದು ಕಲರು ಅಷ್ಟು ಚೆನ್ನಾಗಿಲ್ಲ. ನನಗಂತೂ ಈ ಕಲರ್ ಇಷ್ಟ ಇಲ್ಲ. ಬಟ್ ಟೆಸ್ಟ್ ರೈಡ್ ಗಾಡಿಗಳೆಲ್ಲ ಆಲ್ಮೋಸ್ಟ್ ಈ ಕಲರ್ನೇ ಬಿಟ್ಟಿರೋದು. ನೋಡ್ತಾ ಇರ್ಬೋದು ನೀವು, ಸಖತ್ತು ಪ್ಲೇನು, ಸಖತ್ತು ಸಿಂಪಲಾಗಿ ಅನಿಸುತ್ತೆ. ಆದರೆ ಹಾನ್ಲೆ ಬ್ಲ್ಯಾಕು, ವೈಟು ಇವೆಲ್ಲ ಅಂತೂ ಸಖತ್ತಾಗಿ ಕಾಣುತ್ತೆ ಗಾಡಿ. ಫೈನಲಿ ಹ್ಯಾಲೋಜನ್ ಹೆಡ್ಲೈಟ್ಸ್ ಎಲ್ಲ ಹೋಯಿತು. ನಿಮಗೆ ಪ್ರಾಪರ್ LED ಹೆಡ್ಲೈಟ್ಸ್ ಬರುತ್ತೆ ಇವಾಗ. ಜೊತೆಗೆ ಈ ಸಸ್ಪೆನ್ಷನ್ ಟ್ರಾವೆಲ್ ಕೂಡ 200 mm ಬರುತ್ತೆ ಫ್ರಂಟ್ ಮತ್ತು ರೇರು. 21 ಇಂಚ್ ವೀಲ್ಸ್ ಬರೋದು. ಇದು 43 mm ಅಪ್ಸೈಡ್ ಡೌನ್ ಫೋಕ್ಸು. ಈ ಡಿಸ್ಕ್ ಬ್ರೇಕು ಬಂದು 320 mm ವೈಬ್ರೆ ಬ್ರೇಕ್ಸ್. ಇದು ಬೈ ಬ್ರೆಂಬೋ. ನೀವು ಯಾವುದು ಇದು ಇಂಜಿನ್ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಬೇರೆನೇ ಟೈಪ್ ಡಿಸೈನ್ ಇದೆ. ಬಿಕಾಸ್ ಇದು ರಾಯಲ್ ಎನ್ಫೀಲ್ಡ್ ಅವರ ಮೊದಲನೇ ಲಿಕ್ವಿಡ್ ಕೂಲ್ಡ್ ಇಂಜಿನು, ಸಿಂಗಲ್ ಸಿಲಿಂಡರ್. ಇಲ್ಲಿ ನೋಡ್ತಾ ಇದ್ದೀರಾ ಫಿನ್ಸ್ ಎಲ್ಲ ಏನೂ ಕಾಣ್ತಾ ಇಲ್ಲ, ಬಿಕಾಸ್ ದಿಸ್ ಇಸ್ ಲಿಕ್ವಿಡ್ ಕೂಲ್ಡ್. ಇದು ಬಂದು 452 cc ಶೆರ್ಪಾ ಅಂತೇಳಿ ಕರೀತಾರೆ. ಶೆರ್ಪಾ ಅಂತಂದರೆ ಏನು ಗೊತ್ತಾ, ನಿಮಗೆ ಈ ನೇಪಾಳ್ ಮತ್ತು ಟಿಬೇಟ್ ಇದೆ ಅಲ್ಲ, ಆ ಜಾಗದಲ್ಲಿ ಹೈಯೆಸ್ಟ್ ಟೆರೀನ್ಸ್ ಇರುತ್ತಲ್ಲ ಈ ಹಿಮಾಲಯಸು, ಅಂಥ ಕಡೆ ಒಂದು ಜನಾಂಗದವ್ರು ಇರ್ತಾರೆ. ಅವರು ಈ ಫಾರಿನ್ ಟ್ರೆಕ್ಕರ್ಸು ಈ ಥರದವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಟ್ರೆಕ್ಕಿಂಗ್ ಮಾಡೋದಕ್ಕೆ, ಆ ಥರದ್ದೆಲ್ಲ. ಸೊ ಬೇಸಿಕಲಿ ಈ ಗಾಡಿಗೆ ಏನಕ್ಕೆ ಆ ಥರ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಿಮಾಲಯಸ್ ಅಂದರೆ ಟಫೆಸ್ಟ್ ಟೆರೀನು. ಅಂಥ ಕಡೆ ಆ ಜನ ಹೇಗೆ ಬದುಕ್ತಾರೆ, ಈ ಗಾಡಿ ಕೂಡ ಅಂಥ ಜಾಗದಲ್ಲಿ ಸರ್ವೈವ್ ಆಗುತ್ತೆ. ಕಮಿಂಗ್ ಟು ದ ಪವರ್, ಇದು ನಿಮಗೆ 40 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ 8000 RPM ಅಲ್ಲಿ. ಹಾಗೆಯೇ 40 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ 5500 5500 RPM ಅಲ್ಲಿ. ಸೊ ನಿಮಗೆ ಪವರ್ ಆ್ಯಕ್ಚುಲಿ ತುಂಬ ಪೀಕ್ ಬೇಕಂತ ಹೇಳಿದ್ರೆ ಹೈ, ಆಲ್ಮೋಸ್ಟ್ ನೀವು ರೆಡ್ ಲೈನ್ ಆಗುತ್ತಲ್ಲ ಆವಾಗ ಸ್ಟಾರ್ಟ್ ಆಗುತ್ತೆ ಹೈಯೆಸ್ಟ್ ಪವರ್ ಸಿಗೋದು ನಿಮಗೆ. ಬಟ್ ಟಾರ್ಕು ಮಿಡ್ ರೇಂಜಲ್ಲೇ ಸ್ವಲ್ಪ ಸಿಗುತ್ತೆ. ಬಟ್ ಅವೆಲ್ಲ ರೈಡ್ ಮಾಡ್ತಾ ನೋಡೋಣ ಬೇರೆದು. ಇನ್ನೊಂದು ನೀವು ಎಕ್ಸಾಸ್ಟ್ ನೋಡ್ತಾ ಇರ್ಬೋದು. ಇದು ಎಕ್ಸಾಸ್ಟ್ ಆ್ಯಕ್ಚುಲಿ ಸಖತ್ತು ಕಾಂಪ್ಯಾಕ್ಟಾಗಿ ಮಾಡಿದ್ದಾನೆ. ಒಳ್ಳೆ KTM ADV ಎಕ್ಸಾಸ್ಟ್ ಥರ ಸಖತ್ತು ಕಾಂಪ್ಯಾಕ್ಟಾಗಿ ಸಿಂಪಲಾಗಿ ಮಾಡಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ, ಮುಂಚೆಗೆ ಕಂಪೇರ್ ಮಾಡಿದ್ರೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಿದೆ ಇನ್ನೂ. ಇದು 230 mm ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸು. ಗಾಡಿದು ವೆಯ್ಟ್ ಬಂದು 198 kg. 17 ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಇದು 17 ಲೀಟ್ರು ಅಂತ ಹೇಳಿದ್ರೆ ನೀವು ಮಿನಿಮಮ್ಮು 400 km ಒಂದು ಶಾಟಲ್ಲಿ ಹೊಡಿಬೋದು ಗಾಡಿ ಓಡಿಸ್ಕೊಂಡು. ಗಾಡಿದು ಹೈಟ್ ನೋಡೋಣ ಒಂದು ಸಲ ಕೂತ್ಕೊಂಡು. ಇದು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಒಳ್ಳೆ ಆಪ್ಷನ್ಸ್ ಕೊಟ್ಟಿದ್ದಾನೆ ಹೈಟು. ಬಿಕಾಸ್ ಇದು 825 mm ಬರುತ್ತೆ ಸ್ಟಾಕು ನಿಮಗೆ ಗಾಡಿ. ನಿಮಗೆ ಇನ್ನೂ ಜಾಸ್ತಿ ಹೈಟ್ ಬೇಕು ಅದಕ್ಕಿಂತ ಅಂತ ಹೇಳಿದ್ರೆ ಈ ಸೀಟ್ ಏನಿದೆ ಅಲ್ಲ, ಇದು ನಿಮಗೆ ಇದರಲ್ಲೇ ಡಿಫಾಲ್ಟು ತೆಗೆದುಬಿಟ್ಟು ಸೀಟ್ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು. 825ರಿಂದ 845 mmಗೆ ಹೋಗ್ಬೋದು. ಇಲ್ಲ ನಿಮಗೆ 825 mm ಸೀಟ್ ಹೈಟ್ ಜಾಸ್ತಿ ಆಯ್ತು ಅನಿಸಿದ್ರೆ ನಿಮಗೆ ಆಪ್ಷನಲ್ಲು ಸೀಟ್ ಕೂಡ ಬರುತ್ತೆ. ಅದನ್ನು ಲೋವರ್ ಸೀಟ್ ಹೈಟ್ ಆಪ್ಷನ್ ತೊಗೊಂಡ್ರೆ ನಿಮಗೆ ಎಕ್ಸ್ಟ್ರಾ ಪೇ ಮಾಡಿ 805 mm ಬರುತ್ತೆ ಅದರಲ್ಲಿ ಸೀಟ್ ಹೈಟು. 805ರಿಂದ 825ಕ್ಕೂ ಸ್ವಿಚ್ ಮಾಡ್ಕೊಬೋದು, 805ಕ್ಕೂ ಬರ್ಬೋದು. ಸ್ಟಾಕ್ ಬರೋದಲ್ಲಿ 825ರಿಂದ 845ಕ್ಕೆ ಹೋಗ್ಬೋದು. ಸೊ ಈ ಥರ ಆಪ್ಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೀಟು ಅಷ್ಟೇ, ಕುಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅನಿಸುತ್ತೆ. ಬಟ್ ರೈಡ್ ಮಾಡ್ತಾ ನೋಡೋಣ ಹೇಗೆ ಅನಿಸುತ್ತೆ ಓವರಾಲ್ ಅಂತ ಹೇಳಿ. ಇದರಲ್ಲಿ ಸ್ಟೀಲ್ ಟ್ವಿನ್ ಸ್ಪಾರ್ ಟ್ಯೂಬ್ಯುಲರ್ ಫ್ರೇಮ್ ಬರುತ್ತೆ. ಇದ್ರದ್ದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೀವು ಈ ಪೋರ್ಷನ್ ಏನು ನೋಡ್ತಾ ಇದ್ದೀರಲ್ಲ, ಅಕಸ್ಮಾತ್ ಇದಕ್ಕೇನಾರ ಡ್ಯಾಮೇಜ್ ಆದರೆ ಈ ಪಾರ್ಟ್ನ ಬಿಟ್ಟು ಇದಷ್ಟೇ ಕೂಡ ನೀವು ರೀಪ್ಲೇಸ್ ಕೂಡ ಮಾಡ್ಕೊಬೋದು. ಇನ್ನೊಂದೇನೆಂದರೆ, ಮುಂಚೆ ಮಾಡಲಿಗೆ ಕಂಪೇರ್ ಮಾಡಿದ್ರೆ ಇದ್ರ ಏರ್ ಫಿಲ್ಟರ್ದು ಬಾಕ್ಸ್ ಕೂಡ ಮೂವ್ ಮಾಡಿದ್ದಾರೆ. ಇವಾಗ ಫ್ಯೂಯಲ್ ಟ್ಯಾಂಕ್ ಅಂಡರಲ್ಲಿ ಬರುತ್ತದು. ಇದ್ರದ್ದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಒಂದು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಮಾಡ್ಕೊಬೋದು.
ಇನ್ನು ನೀವೇನಾದ್ರು ಅಂಡರ್ ವಾಟರ್ ಎಲ್ಲ ರೈಡ್ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಅವಾಗ ಕೂಡ ವರಿ ಮಾಡೋದಿರಲ್ಲ. ಇನ್ನು ಹಿಂದೆದು ಡಿಸ್ಕ್ ಬ್ರೇಕು ಇದು 270 mm ಬರುತ್ತೆ. ಹಾಗೆಯೇ ಟೈರ್ ಸೆಕ್ಷನ್ನು ಹಿಂದೆದು 140, ಫ್ರಂಟು 90 ಬರುತ್ತೆ. ಇದು ನಿಮಗೆ ಏನು ಬ್ರೇಕ್ ಲೈಟ್ಸ್ ಎಲ್ಲ ಬರೋದಿಲ್ಲ. ಆ್ಯಕ್ಚುಲಿ ಇದು ಏನು LED ಇಂಡಿಕೇಟರ್ಸ್ ಇದೆಯಲ್ಲ ಇದರಲ್ಲೇ ಇಂಟಿಗ್ರೇಟೆಡ್ ಟೈಲ್ ಲೈಟ್ ಬರುತ್ತೆ. BMW ಇವೆಲ್ಲ ಮುಂಚೆ ಬಿಟ್ಟಿದ್ದ ನಮ್ಮ S1000RR ಅವು ಇವರಲ್ಲಿ. ಸೊ ಇವಾಗ ಆಲ್ಮೋಸ್ಟ್ ಸುಮಾರು ಕಂಪ್ನಿಯವರು ಇದನ್ನು ಫಾಲೋ ಮಾಡಿದ್ದಾರೆ. ಬಟ್ ಒಂಥರ ಒಳ್ಳೆಯದೇನೆ, ಬಿಕಾಸ್ ನಿಮಗೆ ಆ ಟೈಲ್ ಲೈಟ್ದು ವೆಯ್ಟ್ ಎಲ್ಲ ಏನಿರುತ್ತೆ ಅವೆಲ್ಲ ವೆಯ್ಟ್ ಸೇವಿಂಗ್ಸು ಚೆನ್ನಾಗಿರುತ್ತೆ. ಬಟ್ ಇದು ಒಳ್ಳೆ ದೊಡ್ಡದಾಗಿದೆ, ತುಂಬ ಸಣ್ಣದಾಗೇನಿಲ್ಲ, ರಿಯಲ್ ಆಗಿ ನೋಡುವಾಗ ಸ್ವಲ್ಪ ದೊಡ್ಡದಾಗಿದೆ. ಇನ್ನು ಗಾಡಿದು ಎಲೆಕ್ಟ್ರಾನಿಕ್ಸು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಟ್ಟಿದ್ದಾನೆ. ರೈಡ್ ಬೈ ವೈರ್ ಬರುತ್ತೆ, ಡ್ಯುಯಲ್ ಚಾನಲ್ ABS, ಆಮೇಲೆ ರೈಡಿಂಗ್ ಮೋಡ್ಸ್ 2 ಬರುತ್ತೆ, ಎಕೋ ಮತ್ತು ಪರ್ಫಾರ್ಮೆನ್ಸ್ ಅಂತ ಹೇಳಿ. ಎಕೋ ಮತ್ತು ಪರ್ಫಾರ್ಮೆನ್ಸ್ ಎರಡರಲ್ಲೂ ನೀವು ABSನ ಆಫ್ ಮಾಡ್ಕೊಬೋದು. ಅದಲ್ಲದೆ USB-C ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಇನ್ನು TFT ಏನಿದೆ ಅಲ್ಲ ಇದು ಸಖತ್ತಾಗಿದೆ. ಇವಾಗ ರೈಡ್ ಶುರು ಹಚ್ಕೊಳ್ಳೋದಾ, ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ತೋರಿಸ್ತೀನಿ. ರೈಡ್ ಶುರು ಹಚ್ಕೊಳ್ಳೋಕೆ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೋಕ್ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ. ಈ ಥರ ಇನ್ ಕೇಸು ನೀವೇನಾದ್ರು ಕೊಚ್ಚೆ ಗಿಚ್ಚೆ ನೀರಲ್ಲಿ ಹೋದರೆ ಡ್ಯಾಮೇಜ್ ಆಗದೆ ಇರಲಿ ಅಂತ ಚೆನ್ನಾಗಿದೆ ಇದು. ಬೈ ಡಿಫಾಲ್ಟ್ ನಿಮಗೆ ರೇಡಿಯೇಟರ್ ಗಾರ್ಡ್ ಬರುತ್ತೆ, ಪ್ಲಾಸ್ಟಿಕ್ ಇದು. ಬಟ್ ಆದ್ರೂ ಡೀಸೆಂಟಾಗಿದೆ ಕ್ವಾಲಿಟಿ. ಇದು ಡಮ್ಮಿ ಪ್ಲಾಸ್ಟಿಕ್ ಥರ ಇಲ್ಲ, ಸ್ವಲ್ಪ ಸ್ಟ್ರಾಂಗ್ ಇದೆ. ಆಮೇಲೆ ಕೆಳಗಡೆ ಸಮ್ ಗಾರ್ಡ್ ಈ ಥರ ಬರುತ್ತೆ ನಿಮಗೆ ಬೈ ಡಿಫಾಲ್ಟು. ಇದು ಪ್ಲಾಸ್ಟಿಕ್ಕು, ಇದು ಮೆಟಲು, ಇದು ಪ್ಲಾಸ್ಟಿಕ್ಕು. ಎಕ್ಸಾಸ್ಟ್ ಡ್ಯಾಮೇಜ್ ಆಗಬಾರ್ದಂತ ಮೆಟಲ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಕಾಲ್ಗಿಲಕ್ಕೆ ತಾಗಬಾರ್ದು ಡೈರೆಕ್ಟಾಗಿ ಅಂತ ಹೇಳಿ. ಆಮೇಲೆ ನಿಮಗೆ ಆಫ್ ರೋಡ್ ಹೋಗ್ತೀರಾ ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ಇರಬೇಕಂತ ಹೇಳಿದ್ರೆ ಇದು ರಬ್ಬರ್ದು ಏನಿದೆ ಇದನ್ನು ತೆಕ್ಕೊಳ್ಬೋದು ನೀವು, ರಿಮೂವಬಲ್ ಇದು. ಸೊ ಜಾಸ್ತಿ ಗ್ರಿಪ್ ಸಿಗುತ್ತೆ ನಿಮಗೆ. ಇಷ್ಟು ಗಾಡಿದು ಇನ್ನೊಂದು ಸಲ ನಿಮಗೆ ಲುಕ್ ತೋರಿಸ್ತೀನಿ. ಸೊ ನಾವು ಒಳ್ಳೆ ಟೆರೇನಲ್ಲಿ ಇದ್ದೀವಿ, ಇಲ್ಲಿಂದ ರೈಡ್ ಶುರು ಹಚ್ಕೊಡೋದ. ಒಂದು ಸಲ ಎಕ್ಸಾಸ್ಟ್ ನೋಟ್ ಕೇಳೋದ. ಮುಂಚೆ ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಎಕ್ಸಾಸ್ಟ್ ನೋಟ್ ಕಂಪ್ಲೀಟ್ಲಿ ಡಿಫ್ರೆಂಟು. ಇಗ್ನಿಷನ್ ಸೈಕಲ್ ಸಖತ್ ಇನ್ನೂ ಹತ್ರ ಇದ್ದಂಗೆ ಅನಿಸುತ್ತೆ. ಇಲ್ಲೊಂದು ಸಲ ಆಫ್ ರೋಡ್ ಮಾಡಿ ನೋಡೋದ ಲೈಟಾಗಿ. ಇಲ್ಲಿ ನಿಮಗೆ ಎನಿ ಟೈಮು ABS ಆನ್ ಇರುತ್ತೆ ಬೈ ಡಿಫಾಲ್ಟ್, ಇಗ್ನಿಷನ್ ಆಫ್ ಅನ್ನೋ ತಕ್ಷಣ. ಸೊ ಆಫ್ ಮಾಡ್ಕೊಬೇಕು ನಾವು. ಸೊ ಇವಾಗ ರೇರ್ ABS ಆಫ್ ಇಟ್ಟಿದ್ದೀನಿ ಪರ್ಫಾರ್ಮೆನ್ಸ್ ಮೋಡಲ್ಲಿ. ಹಿಂದೆ ವೀಲ್ ಅಂತೂ ಫುಲ್ಲು ಸ್ಲೈಡಿಂಗು. ಆಹಾ, ಈ ಗಾಡಿಗಳಲ್ಲಿ ಈ ಥರ ಸ್ಲೈಡ್ ಮಾಡ್ಕೊಂಡು ಹೊಡೆಯೋದೇ ಮಜಾ. ಟಯರ್ಸ್ ಏನು ಹ್ಯಾಂಡಲ್ ಮಾಡೋದು ಇಂಥ ಕಡೆಯಲ್ಲೇ ಗೊತ್ತಾಗೋದು. ಫುಲ್ಲು ಸ್ಲೈಡಿಂಗ್ ಆ್ಯಂಡ್ ರೈಡಿಂಗ್. Vem sentando pro pai, pai, vem sentando pro pai. Tente bater de frente, 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 de frente. Esse aqui só agressivo, deixa sua bunda ardendo. Vai novinha com todo o Brasil. What it's meant for. ಜಾಸ್ತಿ ಟೈಮ್ ಗಾಡಿ ಸಿಕ್ಕಿದ್ರೆ ಪ್ರಾಪರ್ ಆಫ್ ರೋಡಿಂಗ್ ಟ್ರಯಲ್ಸ್ ನೋಡೋಣ. ಈಗ ಸಿಕ್ಕಿರೋದ್ರಲ್ಲಿ ಇಷ್ಟು. ಸೊ ಫಸ್ಟು ಗಾಡಿದು 0 to 60, 0 to 100 ನೋಡೋಣ ನಾವು. ಫಸ್ಟ್ ಗೇರ್, ಫಿಫ್ತ್ ಗೇರ್ ಫುಲ್ ಥ್ರಾಟಲ್, ಟಾಪ್ ಸ್ಪೀಡ್ ಕೂಡ ನೋಡ್ತಾ ಇದ್ದೀವಿ ಹಿಮಾಲಯಂದು. ಕ್ರೇಜಿ ಗುರು, 163 ಹೊಡೀತು. ಇದು ಬೇಕಿರೋದು ಪರ್ಫಾರ್ಮೆನ್ಸು, ಏನಂತೀರಾ? ಪ್ರೀವಿಯಸ್ಸು ಹಿಮಾಲಯನ್ ಮುಂಚೆದೇನಿತ್ತಲ್ಲ ಅದಕ್ಕೆ ಕಂಪೇರ್ ಮಾಡೋಂಗೆ ಇಲ್ಲ ಗುರು. ಇದನ್ನ ಗಾಡಿ ಅಜಗಜಾಂತರ ವ್ಯತ್ಯಾಸ ಇದೆ ಪವರು. ಅದು ಹೆಂಗೆ ಅಂದರೆ ನಾನೇ ಹೊಡೆದಿದ್ದೀನಲ್ಲ, 100 ಮೇಲೆ ಹಳೋದು ಮುಖ ಕರ್ಕೊಂಡು ಹೊಡಿಬೇಕಾಗೋದು ನೀವು 100 ಮೇಲೆ. ಕ್ರೂಸಿಂಗ್ ಸ್ಪೀಡ್ಗೂ ಮುಖ ಕರ್ಕೊಂಡು ಗಾಡಿ ಹೊಡಿಯೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅದು 80-100 ಪೀಸ್ಫುಲ್ಲಾಗಿ ಮಾಡೋದು, ಆದಮೇಲೆ ಮುಖ ಕರ್ಕೊಂಡು ಹೊಡಿಬೇಕಿತ್ತು ನೀವು. ಇದು ಆ ಥರ ಇಲ್ಲ, 120-130 ಆರಾಮಾಗಿ ಹೊಡಿಯುತ್ತೆ. 140 ತನಕನೂ ತೊಂದರೆ ಇಲ್ಲ. ಫಿಫ್ತ್ ಗೇರ್ ಏನಿದೆ ಅಲ್ಲ ಅದು ಆಲ್ಮೋಸ್ಟ್ ನಿಮಗೆ 150+ ತನಕ ಹೊಡೆದ್ಬಿಡ್ಬೋದು ನೋಡಿ. 4th ಟಾಪ್ ಎಂಡು, 5th. ಸುಮಾರು ಜನ ಅನ್ಕೋತಾರೆ ಇವರು ಆಫ್ ರೋಡ್ ಗಾಡಿ ಎತ್ಕೊಂಡು ರೋಡಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಏನು ಯೂಸು ಅಂತ.
ನೀವು ಯಾವುದೇ ಆಫ್ ರೋಡ್ ಗಾಡಿ ಇರಿ, ನೀವು ಆಫ್ ರೋಡ್ ಹೋಗೋಕ್ಕೆ ರೋಡಿಂದನೇ ಹೋಗ್ಬೇಕು. ಅನ್ಲೆಸ್ ನೀವು ಯಾವ್ದಾದ್ರು ಒಳ್ಳೆ ಕಾಡು ಗಿಡಲ್ಲಿ ಇದ್ರೆ ಅವಾಗ ಒಂಥರ. ಇಂಥ ಕಡೆ ಸಿಟಿ ಕಡೆ ಊರುಗಳಲ್ಲೆಲ್ಲ ಇದ್ದರೆ ನೀವು ಆಫ್ ರೋಡ್ ಹೊಡಿಬೇಕಂದ್ರೆ ರೋಡಲ್ಲೇ ಹೋಗಬೇಕು, ಇಲ್ಲ ಲಾಂಗ್ ಟ್ರಿಪ್ಸ್ ಹೋಗಬೇಕು ಅಂತ ಹೇಳಿದ್ರೆ ರೋಡಲ್ಲೇ ಹೋಗಬೇಕು. ಆವಾಗ ಏನು ಬೇಕಿರೋದಂದರೆ ನಿಮಗೆ ಮೇಯ್ನು ಕ್ರೂಸಿಂಗ್ ಸ್ಪೀಡ್ ಬೇಕಿರೋದು. ಗಾಡಿ ಎಫರ್ಟ್ಲೆಸ್ ಆಗಿ ಎಷ್ಟು ಕ್ರೂಸ್ ಮಾಡ್ಬೋದು ಸ್ಪೀಡು, ಅದ್ರ ಮೇಲೆ ನಿಮಗೆ ಡಿಸ್ಟೆನ್ಸ್ ಮೈಲೇಜ್ ಕವರ್ ಆಗುತ್ತೆ, ಜಾಸ್ತಿ ಟಯರ್ಡ್ ಅನ್ಸಲ್ಲ ಬಾಡಿಗೆ. ಬ್ರೇಕಿಂಗು ಚೆನ್ನಾಗಿದೆ, ಬಟ್ ಇದು ಪ್ರಾಬಬ್ಲಿ ಈಗ ಮುಗ ಹೊಡೆದಿರ್ತಾರೆ ಟೆಸ್ಟ್ ರೈಡ್ ಗಾಡಿ ಅಂದರೆ, ಅದಕ್ಕೆ ಏನೋ ಗೊತ್ತಿಲ್ಲ. ಬೈಟು ನನಗೆ ಅಷ್ಟೊಂದೇನು ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಪ್ರೋಗ್ರೆಸಿವ್ ಇದೆ ಬ್ರೈಟು, ಅಂದರೆ ನೀವು ಇಳಿದ ತಕ್ಷಣ ಕಚ್ಕೊಳ್ಳೋ ಹಂಗಿಲ್ಲ ಗಾಡಿ ಬ್ರೇಕು. ಸ್ವಲ್ಪ ಬೈಟ್ ತೊಗೊಂಡು ಆಮೇಲೆ ಹಿಡಿತಿದೆ. ಈ ಪರ್ಟಿಕ್ಯುಲರ್ ಗಾಡಿನ ಇಲ್ಲ ಎಲ್ಲ ಹಿಮಾಲಯನ್ ಹಂಗೇನೋ ನನಗೆ ಗೊತ್ತಿಲ್ಲ. 4th ಗೇರ್ಗೆ ಬಂದು ಒಂದು 4000-3000 RPM ಬರೋದ. ಇವಾಗ ಫುಲ್ ಥ್ರಾಟಲ್ ಕೊಡ್ತೀನಿ. ಆ 7-8 ಹತ್ರ ಬಂದರೆ ಪಟ್ಟ ಅಂತ ಎಳೆಯುತ್ತೆ ಗಾಡಿ. ಬಟ್ ಲೋ ಎಂಡಲ್ಲಿ ಟಾರ್ಕು ಚೆನ್ನಾಗಿ ಕೊಟ್ಟಿದ್ದಾನೆ. ನಿಮ್ಗೆ ಏನಿದೆ ಪವರ್ ಅಲ್ಲ, ಅದು ಹೈ ಸ್ಪೀಡಿಗೆ ಹೆಲ್ಪ್ ಆಗುತ್ತೆ. ಬಟ್ ನೀವು ಆಫ್ ರೋಡ್ ಮಾಡೋದಕ್ಕೆ ಇವೆಲ್ಲ ಮಾಡಿರೋದ್ರಿಂದ ಗಾಡಿ ನಿಮಗೆ ಆ ಟಾರ್ಕ್ ಇಂಪಾರ್ಟೆಂಟು. ಲೋವರ್ ಗೇರ್ಸಲ್ಲಿ ಹಿಂಗೆ ವ್ಯಾಕ್ ಮಾಡಿದ ತಕ್ಷಣ ಥ್ರಾಟಲು ಹಂಗೆ ಆ ಪಂಚ್ ಸಿಗಬೇಕು ನಿಮಗೆ, ಅದರಲ್ಲೇ ಆ ಮಜಾ ಸಿಗೋದು ಆಫ್ ರೋಡ್ ಗಾಡಿಗಳಲ್ಲಿ. ಸೊ ಒಂದು 3000-4000 RPM ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. 5500 RPMಗೆ ಇದು ಪೀಕ್ ಟಾರ್ಕ್ ಬರುತ್ತೆ. ನೆಕ್ಸ್ಟ್ ಪಾಯಿಂಟು ಬಂದು ಟಯರ್ಸ್. ಸುಮಾರು ಜನ ಇದು ತೊಗೊಬೇಕಿದ್ರೆ ಟಯರ್ಸ್ ಬಗ್ಗೆ ತುಂಬ ವರಿ ಮಾಡ್ತಾ ಇದ್ದಾರೆ, ಬಿಕಾಸ್ ಇದರಲ್ಲಿ ಟ್ಯೂಬ್ಲೆಸ್ ಟಯರ್ಸ್ ಬರೋದಿಲ್ಲ. ಸ್ಪೋಕ್ಸ್ ವೀಲ್ಸು ನೀವು ಟ್ಯೂಬ್ ಟಯರ್ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಂಬಿಡಿ, ತೊಗೊಂಡೋಗೋದೇ ಗಾಡಿನ ಇಂಥ ಕಡೆ ಆಫ್ ರೋಡ್ ಹೊಡಿಯೋದಕ್ಕೆ ಫುಲ್ಲು ಮಜಾ ಮಾಡೋಕ್ಕೆ. ಪಂಚರ್ ಆಯಿತು ಅಂದರೆ ಪಾಳಾಗೋಗ್ತೀರಾ. ಹಾಗಾಗಿ ಟ್ಯೂಬ್ಲೆಸ್ ಟಯರ್ಸ್ನ ಯಾರೂ ಪ್ರಿಫರ್ ಮಾಡಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇವರಿಗೆ ಇಂಡಿಯಾದಲ್ಲಿ ಟ್ಯೂಬ್ಲೆಸ್ ಟಯರ್ಸು ಇವರು ಬೇಕಂತ ಹೇಳಿದ್ರೆ ಒಂದು ಇವ್ರಿಗೆ ಅಥಾರಿಟಿ ಕಡೆಯಿಂದ ಗ್ರೀನ್ ಲೈಟ್ ಬರಬೇಕು. ಸೊ ಇವ್ರಿಗೆ ಅದು ಇನ್ನೂ ಬಂದಿಲ್ಲ ಗ್ರೀನ್ ಲೈಟು. ಹಾಗಾಗಿ ಇಂಡಿಯಾಗೆ ಇವರು ಇನ್ನೂ ಟ್ಯೂಬ್ಲೆಸ್ ಟಯರ್ಸ್ ಕೊಡ್ತಾಯಿಲ್ಲ. ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತಿರೋ ಗಾಡಿಗಳಲ್ಲೆಲ್ಲ ಟ್ಯೂಬ್ಲೆಸ್ ಕೊಡ್ತಾ ಇದ್ದಾರೆ, ಬಟ್ ಇಂಡಿಯಾ ಕೊಡ್ತಾ ಇಲ್ಲ ಇನ್ನೂ ಇವರು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಟ್ಯೂಬ್ಲೆಸ್ ಟಯರ್ ಬಂದರೆ ಇನ್ನೂ ಒಂದು 25,000 ಅಂತೂ ಜಾಸ್ತಿ ಮಾಡ್ತಾನೆ ಪ್ರೈಸು. ಎಕ್ಸಿಸ್ಟಿಂಗ್ ಗಾಡಿಗಳಿಗೂ ನೀವು ತೊಗೊಂಡಿದ್ರೆ ಹಾಕಿಸ್ಕೊಬೋದು. ಸೊ ಅದು ಟ್ಯೂಬ್ಲೆಸ್ ಬಗ್ಗೆ. ಇನ್ನೂ ಏನಂತ ಹೇಳಿದ್ರೆ, ಸುಮಾರು ಜನ ಹೇಳ್ತಿರಲ್ಲ ಫಸ್ಟ್ ಲಾಟ್ ಬೇಡ, ಇಶ್ಯೂ ಇರುತ್ತೆ, ರಿಲಯಬಿಲಿಟಿ ಇಶ್ಯೂ ಇರುತ್ತೆ ಅಂತ. ದಟ್ ಈಸ್ ಕಾಮನ್. ಇದು ಆರಿ ಅಂತಲ್ಲ, ಯಾವ ಕಂಪನಿ ಗಾಡಿ ತೊಗೊಂಡ್ರು ಅಷ್ಟೇ ನೀವು. ಹಂಗಂತ ಎಲ್ಲರೂ ನೆಕ್ಸ್ಟ್ ಲಾಟಿಗೆ ವೆಯ್ಟ್ ಮಾಡಿದ್ರೆ ಫಸ್ಟ್ ಲಾಟ್ ತೊಗೊಳ್ಳೋರು ಯಾರು ಗಾಡಿ ಇದು ಬೇಕಲ್ಲ ಗುರು. ಕರ್ವ್ಸಲ್ಲೂ ಅಷ್ಟೇ ನನಗೆ ಎಲ್ಲೂ ಏನು ತುಂಬ ಹಿಂಗೆ ವಾಬ್ಲಿಂಗ್ ಫೀಲ್ ಇರ್ಬೋದು, ಇಲ್ಲ ಯಾವುದೋ ಗಾಡಿ ಓಡಿಸ್ದಂಗೆಲ್ಲ ಅನ್ನಿಸ್ತಿಲ್ಲ. ಕಾನ್ಫಿಡೆನ್ಸ್ ಇದೆ ಗಾಡಿಯಲ್ಲಿ. ನಾನು ಓಡಿಸ್ಕೊಂಬಂದೆ ಅಲ್ಲ ಓವರಾಲು. ಕರ್ವ್ಸಲ್ಲೂ ಡೀಸೆಂಟ್ ಆಗಿದೆ ಗಾಡಿ. ಕಂಫರ್ಟ್ ಅಂತೂ ಮಾತಾಡೋಂಗೆ ಇಲ್ಲ, ಸಕ್ಕತ್ತಾಗಿದೆ ಕಂಫರ್ಟು. ಆದರೆ ಪಿಕಪ್ ಇದೆ ಅಲ್ಲ ಗಾಡೀಲಿ, ಪಿಕಪ್ಪು ನಿಮಗೆ ಇಮಿಡಿಯೇಟಾಗಿ ಬೇಕಂದ್ರೆ ಹೈಯರ್ ಗೇರಲ್ಲಿ ಎಳೆಯಲ್ಲ ಗಾಡಿ. ನೀವು ಒಂದು ಗೇರ್ ಡೌನ್ ಮಾಡಿ ಹಿಂಗೆ ಥ್ರಾಟಲ್ ಕೊಡಬೇಕು ಪಿಕಪ್ ಬೇಕಂತ ಹೇಳಿದ್ರೆ, ಅವಾಗ ಎಳೆಯುತ್ತೆ. ಅಂದರೆ ಹೈಯರ್ ರೇವ್ಸಲ್ಲಿ ಇಡಬೇಕು ಗಾಡಿನ. ನೀವು ಲೋವರ್ ರೇವ್ಸಲ್ಲಿ ಇಟ್ಟು ಪಿಕಪ್ ಬೇಕಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಗಾಡಿ ಬರೋಲ್ಲ ಪಿಕಪ್ಪು. ನೋಡಿ, ಇದು ಮಜಾ ಇರೋದು ಆಫ್ ರೋಡ್ ಗಾಡಿ ಅಕ್ಕನ ಆರಿಸ್ಕೊಂಡು ಹೊಡಿತಾ ಇರೋದೇ ಅಲ್ಲಿ. ನೀವು ಹಿಂಗೆ ತುಂಬ ಹಾಟಾಗಿ ಹೊಡ್ಕೊಂಬಂದರೆ ಗಾಡಿನ, ಈ ರೋಡ್ ಗಿಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಇಮಿಡಿಯೇಟಾಗಿ ಬೇರೆ ಗಾಡಿಗಳು ಸ್ಲೋ ಮಾಡಿಬಿಡ್ತಾರೆ. ನೀವು ಆಫ್ ರೋಡ್ ಗಾಡಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೊಡ್ಕೊಂಬಂದ್ಬಿಡ್ತೀರಾ. ಆವಾಗ ಸ್ವಲ್ಪ ಬ್ರೇಕಿಂಗ್ದು ಹುಷಾರಾಗಿರಬೇಕು. ಕ್ಲಚ್ಚು ಲೈಟಾಗೇ ಇದೆ, ಬಟ್ ಅಡ್ಜಸ್ಟಬಲ್ ರಿವರ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. TFT ಡ್ಯಾಶು ರಿಯಲ್ಲಾಗಿ ನೋಡೋದಕ್ಕೆ ಸಖತ್ ದೊಡ್ಡದಾಗಿದೆ, ಸಣ್ಣದಾಗಿಲ್ಲ. ನೀವು ವಿಡಿಯೋ ನೋಡುವಾಗ ಸಖತ್ ಸಣ್ಣ ಅನಿಸುತ್ತೆ ಗುರು ಇದು, ಬಟ್ ರಿಯಲಾಗಿ ನೋಡುವಾಗ ಅಷ್ಟು ಸಣ್ಣ ಇಲ್ಲ ಇದು. ಬಟ್ ಇದೆಲ್ಲ ಹೆಂಗೆ ಅಂದರೆ ಫಸ್ಟ್ ರೈಡ್ ಇಂಪ್ರೆಷನ್ಸು. ಒಂದು 400-500 ಕಿಲೋಮೀಟ್ರ್ ಸ್ಟ್ರೆಚ್ಚಲ್ಲಿ ಹೊಡಿದ್ರೆ ಆವಾಗ ಏನು ಫೀಲಿಂಗ್ ಬರುತ್ತೆ ಅದು ಭಾಳ ಇಂಪಾರ್ಟೆಂಟು. ಮುಂಚೆ ಹಿಮಾಲಯನಲ್ಲಿ ನನಗೇನು ಇಷ್ಟ ಆಗ್ತಿರಲಿಲ್ಲ ಅಂದರೆ ಥ್ರಾಟಲ್ ಸಖತ್ತು ನಿಮಗೆ ಕೈ ಪೇಯ್ನ್ ಬಂದಂಗೆ ಆಗೋದು ಹಿಡ್ಕೊಂಡು ಹಿಂಗೆ ಲಾಂಗ್ ಡಿಸ್ಟೆನ್ಸು. ಇದರಲ್ಲಿ ಸೋಫಾರ್ ಆ ಥರ ಫೀಲಿಂಗ್ ಇಲ್ಲ ನನಗೆ. ನೋಡೋದ ಒಂದ್ಸಲ ಗಾಡಿ ಪವರು.
ಐ ಶೋನ್ ಯು ದ ಟಾಪ್ ಸ್ಪೀಡ್. ಹೆಚ್ಚು ಕಡಿಮೆ 170 ಗುರು. ಕ್ರೇಜಿ. ಹಿಮಾಲಯನ್ ಟಾಪ್ ಸ್ಪೀಡ್ ಸಿಗ್ತಾ ನಿಮಗೆ? ಕಂಪೇರ ಮಾಡೋಂಗಿಲ್ಲ ಪ್ರಿವಿಯಸ್ ಜನ್ಗೆ ಅಂತ ಅದಕ್ಕೆ ಹೇಳಿದ್ದು. ಸೊ ಟರ್ನ್ ಮಾಡೋದಕ್ಕೆ ಹೇಗಿದೆ ನೋಡೋಣ. ಫುಲ್ಲು ಸ್ಲೋ ಮೂವಿಂಗಲ್ಲಿದ್ದೀನಿ ನಾನು. ಆ್ಯಕ್ಚುಲಿ ಕಾಲು ಬಿಟ್ಟಿಲ್ಲ, ಇನ್ನೂ ಕಾಲು ಬಿಟ್ಟಿಲ್ಲ. ನಿಮಗೆ ವೆಯ್ಟ್ ಫೀಲ್ ಆಗೋದಿಲ್ಲ ಹಿಂಗೆ ಯೂ ಟರ್ನೆಲ್ಲ ಹೊಡಿವಾಗ. ಚೆನ್ನಾಗಿ ಟರ್ನ್ ಮಾಡ್ಕೊಬೋದು. ಆ ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ. ಇದು ಗಾಡಿದು ಎಕ್ಸ್ ಶೋರೂಮ್ ಪ್ರೈಸು ಮುಂದೆ 345 ಏನೋ ಸ್ಟಾರ್ಟ್ ಆಗುತ್ತೆ. 3,45,000 ನಮ್ಮ ಬ್ಯಾಂಗ್ಳೂರಲ್ಲಿ. 362 63 ಏನೋ ಆಗುತ್ತೆ ಟಾಪ್ ಎಂಡು. ಆನ್ಲೈ ಬ್ಲ್ಯಾಕ್ ಏನಿದೆ ಅಲ್ಲ ಅದು ನಿಮಗೆ 3,63,000 ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಪರವಾಗಿಲ್ಲ ಗುರು, ಡೀಸೆಂಟಾಗಿ ಬಿಟ್ಟಿದ್ದಾನೆ. ಜಾಸ್ತಿ ಓವರ್ ಪ್ರೈಸ್ಡ್ ಏನಿಲ್ಲ. ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಆನ್ ರೋಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಗಾಡಿ ನಿಂತ್ಕೊಂಡು ಓಡಿಸೋಕ್ಕೂ ಅಷ್ಟೇ ಚೆನ್ನಾಗಿದೆ. ಹೈಟ್ ಇರೋದ್ರಿಂದ ಇನ್ನೊಂಚೂರು ಹೈಟ್ ಬೇಕಿತ್ತೇನೋ ಹ್ಯಾಂಡಲ್ ಬಾರ್ ಅನಿಸುತ್ತೆ ನನಗೆ. ಪ್ರಾಬ್ಲಿ ನೀವು ಹ್ಯಾಂಡಲ್ ಬಾರ್ ರೈಸರ್ಸ್ ಏನಾರು ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ದಿಸ್ ಈಸ್ ಮ್ಯಾನೇಜಬಲ್, ಚೆನ್ನಾಗಿದೆ. ಎಲ್ಲ ಕಡೆ ನೀವು ಪ್ರಾಪರಾಗಿ ನಿಂತ್ಕೋಬೇಕಂತಿಲ್ಲ. ಸ್ವಲ್ಪ ಹಿಂಗೆ ನಿಂತ್ಕೊಂಡು ಹಳ್ಳ ಗಿಡ ಆರಿಸೋದಕ್ಕೆ ಪರ್ಫೆಕ್ಟಾಗಿದೆ ಹ್ಯಾಂಡಲ್ ಬಾರ್ ಹೈಟ್ ಕೂಡ. ಕಾಲು ಅಷ್ಟೇ ಪೊಸಿಷನ್ ಎಲ್ಲ ಕಂಫರ್ಟಬಲ್ ಆಗಿದೆ. ಫುಟ್ ಪೆಕ್ಸ್ ಇಟ್ಕೊಳ್ಳೋದಿರ್ಬೋದು, ಮೊಬೈಲ್ ಕನೆಕ್ಟ್ ಮಾಡ್ಕೊಬೋದು. ಮ್ಯಾಪ್ ಯೂಸ್ ಮಾಡಿ ನಿಮಗೆ ಲೈವ್ ತೋರಿಸ್ಬೇಕು ಇದು ಅಂತ ಹೇಳಿದ್ರೆ ನೀವು ಅವಾಗ ಮೊಬೈಲ್ ಫೋನು ಆನಲ್ಲೇ ಇಟ್ಟಿರಬೇಕು, ಆಯಿತಾ? ಇಲ್ಲಾಂದರೆ ನಿಮಗೆ ತೋರಿಸಲ್ಲ ಅದು ಲೈವು, ಜಸ್ಟ್ ಟರ್ನ್ ಬೈ ಟರ್ನ್ ತೋರಿಸುತ್ತೆ. ಸೊ ಡಿಸ್ಪ್ಲೇದು ಬೇಜಾನ್ ಫೀಚರ್ಸ್ ಇದೆ. ನಾನು ಇನ್ನೊಂದು ವೀಡಿಯೋ ಹಾಕ್ತೀನಿ ಇದ್ರದ್ದೇ, ಅದರಲ್ಲಿ ಸ್ವಲ್ಪ ಇನ್ನೂ ಡೀಟೇಲ್ಡಾಗಿ ಹಾಕಿರ್ತೀನಿ ಎಲ್ಲ. ಬೇಕಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋ ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಡಿಸ್ಪ್ಲೇ ಎಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಅದರಲ್ಲಿ. ಈ ಟ್ಯಾಂಕ್ ಡಿಸೈನ್ ಏನಿದೆ ಮಾತ್ರ ಇದು ಸಖತ್ತಾಗಿದೆ. ಸೊ ಇದ್ರದ್ದು ಮೈಲೇಜು ಒಂದು 25ರಿಂದ 30 ಎಕ್ಸ್ಪೆಕ್ಟ್ ಮಾಡ್ಬೋದು. 30 ಬರೋದು ಡೌಟು ನನಗೆ. 25 ಆಚೆ ಈಚೆ ಬರ್ಬೋದು. ಚೆಚ್ಚಾಡಿದ್ರೆ ಸ್ವಲ್ಪ ಕಡಿಮೆನೇ ಬರುತ್ತೆ ಅಂತ ಅಂದ್ಕೊಳ್ಳಿ. ಸರ್ವೀಸು ಕಂಪ್ಲೀಟಾಗಿ ಐಡಿಯಾ ಇಲ್ಲ. ನಾನು ಇಲ್ಲಿ ಜಾಯ್ಸ್ಟಿಕ್ ಇದೆ ಇದರಲ್ಲಿ, ಮೆನುವಲ್ಲಿ ತೋರಿಸ್ತಾ ಇದ್ದಿದ್ದು ನೋಡಿದೆ ಅವಾಗೆ. ಸೊ ಅದ್ರ ಪ್ರಕಾರ 5,000 ಕಿಲೋಮೀಟ್ರಿಗೆ ಒಂದು ಸಲ ಇರ್ಬೋದು ಸರ್ವೀಸು ಅಂತೇಳಿ ಅನ್ನಿಸ್ತು. ಬಟ್ ಕಂಪ್ಲೀಟಾಗಿ ಶ್ಯೂರ್ ಇಲ್ಲ ನಾನು ಅದ್ರ ಬಗ್ಗೆ. ಇನ್ನು ವೈಬ್ರೇಷನ್ ನೋಡೋಣ. ಆ್ಯಕ್ಚುಲಿ ಇದ್ರದ್ದು ಹಿಂದಿನ ಜನಕ್ಕೆ ಕಂಪೇರ್ ಮಾಡಿದ್ರೆ ವೈಬ್ರೇಷನ್ಸ್ ಕೂಡ ಅಷ್ಟೇನು ಫೀಲ್ ಆಗೋದಿಲ್ಲ. ನೋಡಿ ಈ ಸ್ಪೀಡಲ್ಲಿ ಆರಾಮಾಗಿ ಹೊಡಿತಾ ಇದ್ದೀನಿ. ಏನು ವೈಬ್ರೇಷನ್ಸ್ ಆ ಲೆವೆಲಿಗೆ ಫೀಲ್ ಆಗ್ತಾ ಇಲ್ಲ ನನಗೆ. 5th ಗೇರಲ್ಲಿ ಇದ್ದೀನಿ. ನೆಮ್ಮದಿಗೆ ಹೊಡಿತಾ ಇದ್ದೀನಿ. ತೀರಾ ಹಂಗೇನು ಫೀಲ್ ಆಗ್ತಾ ಇಲ್ಲ. ಬಟ್ ಗಾಡಿ ಹೈಟ್ ಇರೋದ್ರಿಂದ ನಿಮಗೆ ವಿಂಡ್ ಬ್ಲಾಸ್ಟ್ ಹೆವಿ ಫೀಲ್ ಆಗುತ್ತೆ ಗುರು. ಇದು ಅಡ್ಜಸ್ಟಬಲ್ ವೈಸರ್ ಎಲ್ಲ ಏನಿಲ್ಲ. ಅದೇನಾರ ಬಂದಿದ್ರೆ ಸ್ವಲ್ಪ ಹೈಟು ಇನ್ನೊಂಚೂರು ಚೆನ್ನಾಗಿರೋದೇನೋ. ಬಟ್ ಓಕೆ, ಡೀಸೆಂಟಾಗಿದೆ. ಈ ಪೋರ್ಷನ್ ಏನಿದೆ ಗಾಡಿದು ಒಳ್ಳೆ ಹೈಟಲ್ಲಿ ಸಖತ್ ಚೆನ್ನಾಗಿ ಕಾಣುತ್ತೆ ಕೂತ್ಕೊಂಡು ಓಡಿಸುವಾಗ. ನಿಮಗೆ ಆ ರೆಕ್ಟಾಂಗ್ಯುಲರ್ ಡಿಸ್ಪ್ಲೇ ಕೊಟ್ಟಿದ್ರೆ ಬಿಂದಾಸ ಆಗಿರೋದು ಗುರು. ಎಕೋ ಮತ್ತು ಪರ್ಫಾರ್ಮೆನ್ಸ್ ಮೋಡ್ ಇರೋದ್ರಲ್ಲಿ ನಿಮಗೆ ಎಕೋ ಮೋಡಲ್ಲಿ ಏನಂದರೆ ಪವರ್ ಡೆಲಿವರಿ ಸ್ವಲ್ಪ ಇನ್ನೂ ಈಸಿಯಾಗಿರುತ್ತೆ. ನೀವು ಸ್ಟಾರ್ಟಿಂಗ್ ಏನಾರ ಗಾಡಿ ಓಡಿಸ್ತೀರಾ, ಈಸಿಯಾಗಿ ತೊಗೋಬೇಕಂತ ಹೇಳಿದ್ರೆ ಎಕೋ ಮೋಡಲ್ಲಿ ಓಡಿಸ್ಬೋದು. ಎಕೋ ಮೋಡಲ್ಲಿ ಕೂಡ ನೀವು ABS ಆನ್ ಆಫ್ ಮಾಡ್ಕೊಬೋದು. ಪರ್ಫಾರ್ಮೆನ್ಸಲ್ಲಿ ABS ಆನ್ ಮಾಡ್ಕೊಬೋದು. ಜಸ್ಟು ಹಿಂದೆ ABS ಅಷ್ಟೇ ಅದು ನಿಮಗೆ ಆಫ್ ಆಗೋದಾದರೆ. ಪ್ರೀವಿಯಸ್ ಮಾಡೆಲಿಗೆ ಹೋಲಿಸಿದ್ರೆ ಇದು ಮೇಯ್ನ್ ಏನು ಪ್ರಾಬ್ಲಮ್ ಇದಿದೆ ಅಂತ ಹೇಳಿದ್ರೆ ವೀಲ್ ಬೇಸು ಜಾಸ್ತಿ ಇದೆ. ಸೊ ಹ್ಯಾಂಡ್ಲಿಂಗ್ ಹೆಂಗಿರುತ್ತೆ ಅಂತೇಳಿ ತುಂಬ ಜನಕ್ಕೆ ವರಿ ಇತ್ತು. ಓಡಿಸ್ತಾ ನನಗೆ ಆ್ಯಕ್ಚುಲಿ ಆ ಥರ ಅನ್ನಿಸ್ತಾ ಇಲ್ಲ. ಗಾಡಿ ಲೆಂತ್ ಜಾಸ್ತಿ ಇದೆ ಇದು. ಆದರೆ ನಿಮ್ಗೆ ಎಲ್ಲಾರ ಟಿಪ್ ಮಾಡ್ಕೊಳ್ಳೋದಕ್ಕೆ ಆ ಕಡೆ ಈ ಕಡೆಗೆ ಕಟ್ ಮಾಡ್ಕೊಂಡು ಹೋಗೋದಕ್ಕೆ ಗಾಡಿ ಹಂಗೆ ಫೀಲ್ ಬರ್ತಾ ಇಲ್ಲ. ಒಳ್ಳೆ ನಾರ್ಮಲ್ ಹಳೆ ಗಾಡಿ ಹೊಡೆದಂಗೆ ಒಂಥರ ಮಜಾ ಕೊಡ್ತಾ ಇದೆ. ನಿಮಗೆ ಫೋರ್ಕ್ ಆಯಿಲ್ ಲೀಕ್ ಆಗುತ್ತೋ, ಇಂಜಿನ್ ಇಶ್ಯೂ ಬರುತ್ತೋ, ಇಲ್ಲ ಇನ್ನೊಂದೇನೋ ಆಗುತ್ತೋ ಡ್ಯಾಮೇಜು, ಅವೆಲ್ಲ ನಾನು ಇವಾಗ ಹೇಳೋದಕ್ಕೆ ಬರೋಲ್ಲ. ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ರಿಲಯಬಿಲಿಟಿ ಓನ್ಲಿ ಟೈಮ್ ವಿಲ್ ಟೆಲ್. ಗಾಡಿದು ಸಸ್ಪೆನ್ಷನ್ ಟ್ರಾವೆಲ್ ಏನಿದೆ ಅಲ್ಲ ಅದು ಆ್ಯಕ್ಚುಲಿ ಹ್ಯಾಂಡಲಿಂಗು ಚೆನ್ನಾಗಿದೆ. ಈ ಹೈವೇಗಳಲ್ಲಿ ಕೆಲವು ಕಡೆ ಬಂಪಿ ರೋಡ್ ಇರುತ್ತೆ, ಇಲ್ಲ ಸಡನ್ನಾಗಿ ಒಂದು ಸ್ವಲ್ಪ ಸಣ್ಣ ಹಳ್ಳ ಬಂದು ಹೋಗುತ್ತೆ. ಅಂಥ ಕಡೆ ಏನಾಗುತ್ತೆ, ತುಂಬ ಸಾಫ್ಟ್ ಇದ್ರೆ ಸಸ್ಪೆನ್ಷನು ಗಾಡಿ ವಾಬಲ್ ಆಗುತ್ತೆ ಹಿಂಗೆ. ಆ ಥರ ಎಲ್ಲೂ ಫೀಲಿಂಗ್ ಇಲ್ಲ. ಗಾಡಿ ಸ್ಟೇಬಲ್ ಆಗಿದೆ. ನಾನು ಎಷ್ಟೊಂದು ಕಡೆ ಬಿಟ್ಟೆ ಅಲ್ಲ ಒಳ್ಳೆ ಸ್ಪೀಡ್ಸಲ್ಲಿ, ಹೈ ಸ್ಪೀಡ್ಸಲ್ಲಿ ಗಾಡಿ ಕರೆಕ್ಟಾಗಿ ಕೂತಿತ್ತು ಕಡಕ್ಕಾಗಿ. ಸೊ ಇಲ್ಲೊಂದು ಸ್ವಲ್ಪ ಹಂಗೆ ಇದೆ ನೋಡೋಲ್ಲ, ಇಲ್ಲೊಂದು ಸಲ ಬಿಡ್ತೀನಿ. ಕರೆಕ್ಟಾಗಿ ಕೂತಿದೆ. ಜಾಸ್ತಿ ಹ್ಯಾಂಡ್ಲಿಂಗು ವಾಬ್ಲಿಂಗ್ ಹಾಕ್ಬಿಟ್ರೆ ಹ್ಯಾಂಡಲ್ಲು ನಿಮಗೆ ಓಡಿಸೋದಾಗ ಕಾನ್ಫಿಡೆನ್ಸ್ ಬರೋಲ್ಲ. ಸೊ ಆ ಥರ ಏನು ಫೀಲ್ ಆಗಲಿಲ್ಲ ನಮಗೆ. ಆದರೆ ಆಫ್ ರೋಡ್ ಹೋದರೆ ಅದೇನೆ ಬಾಟಮ್ ಔಟು ಆಗೋ ಥರ ಇಲ್ಲ. ಬಿಕಾಸ್ 200 mm ಫ್ರಂಟು ಮತ್ತು ರೇರು ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಇದೆ ಅಂದರೆ ವಿತ್ 230 mm ಗ್ರೌಂಡ್ ಕ್ಲಿಯರೆನ್ಸು ಎಂಥ ಜಾಗದಲ್ಲೂ ನೀವು ಪೀಸ್ ಔಟಾಗಿ ಹೊಡಿಬೋದು ಗಾಡಿನ. ಸೊ ಮೋರ್ ದ್ಯಾನ್ ಇನಫ್ ಗುರು. ಸಸ್ಪೆನ್ಷನ್ ಏನಕ್ಕೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಶೋವಾ ಸಸ್ಪೆನ್ಷನ್ಸ್ ಬರೋದು. ಅಡ್ಜಸ್ಟಬಲ್ ಇಲ್ಲ ಕಂಪ್ರೆಷನು ಮತ್ತು ಡ್ಯಾಂಪಿಂಗ್ ಎಲ್ಲ. ಬಟ್ ಆದ್ರೂ ಶೋವಾ ಎಲ್ಲ ಒಳ್ಳೆ ರೆಪ್ಯೂಟೆಡ್ ಕಂಪ್ನಿಗಳು ಅವೆಲ್ಲ.
ಹಾಗಾಗಿ ಅವ್ರು ಏನಾರ ಮಾಡಿರ್ತಾರೆ ಅಂದರೆ ಯೂಶ್ವಲಿ ಕೆಲಸಗಳು ಚೆನ್ನಾಗಿ ಮಾಡಿರ್ತಾರೆ. ಇನ್ನು ಗಾಡಿದು ಟೈರ್ಸ್ ಬಂದರೆ ಸಿಯೆಟ್ ಟೈರ್ಸ್ ಬರೋದು ಇದರಲ್ಲಿ. ಇದು ಆರಿ ಮತ್ತು ಸಿಯೆಟ್ ಎರಡು ಕೊಲಾಬ್ರೇಷನ್ ಮಾಡಿ ಇದಕ್ಕೆ ಅಂತ ಡಿಸೈನ್ ಮಾಡಿರೋದು. ನಾವು ಓಡ್ತಿರೋ ಜಾಗಗಳಲ್ಲಿ ಟೈರ್ಸ್ ಎಲ್ಲೂ ಗ್ರಿಪ್ ಇಲ್ಲ, ಕರ್ವ್ಸೇ ಇರ್ಬೋದು ಇಲ್ಲ ಆಫ್ ರೋಡ್ ಇರ್ಬೋದು, ಹಂಗೇನು ಫೀಲ್ ಆಗಲಿಲ್ಲ. ಟೈರ್ಸು ಚೆನ್ನಾಗಿದೆ, ಬಟ್ ತೀರಾ ಆ ಎಕ್ಸ್ಟ್ರೀಮ್ಸ್ಗೆ ನಾವೆಲ್ಲೂ ಪುಷ್ ಮಾಡಿಲ್ಲ ಈ ರೈಡಲ್ಲಿ. ಗಾರ್ಡ್ ಥರ ಏನು ಕೊಟ್ಟಿದ್ದಾನಲ್ಲ, ಇದರಲ್ಲಿ ಸಖತ್ತು ಮೌಂಟ್ ಮಾಡ್ಕೊಳ್ಳೋದಕ್ಕೆಲ್ಲ ಆಪ್ಷನ್ ಕೊಟ್ಟಿದ್ದಾನೆ ಇಲ್ಲಿ ಸೈಡಲ್ಲೆಲ್ಲ. ಇನ್ನು ಆಕ್ಸೆಸರಿ ರೇಂಜ್ ಅಂತೂ ನೀವು ವೆಬ್ಸೈಟ್ಗೆ ಹೋಗಿ ನೋಡ್ಕೊಂಬಿಡಿ, ವೀಡಿಯೋದಲ್ಲಿ ಹೇಳಿದ್ರೆ ತುಂಬ ಲಾಂಗ್ ಆಗುತ್ತೆ. ಆಮೇಲೆ ನೀವು ಥ್ರಾಟಲ್ ಕೊಡುವಾಗ ಆ ಏರ್ ಇಂಟೇಕ್ದು ಸೌಂಡು ಸಖತ್ ಚೆನ್ನಾಗಿ ಫೀಲ್ ಕೊಡುತ್ತೆ ಒಂಥರ. ಬಿಕಾಸ್ ಇದು ಟ್ಯಾಂಕ್ ಹತ್ರನೇ ಇದೆ ಅಲ್ಲ ಏರ್ ಬಾಕ್ಸು, ಆ ಫೀಲು ಆ ಸೌಂಡು ಕಿವಿಗೆ ಚೆನ್ನಾಗಿ ಅನಿಸುತ್ತೆ. ಸ್ನೇಹಿತರೆ, ನಾವು ಆ ಬೆಟ್ಟಕ್ಕೂ ಹೋಗಿದ್ವಿ, ಆ ಕಡೆ ರೋಡ್ಗೂ ಹೋಗಿದ್ವಿ. ಸೊ ನಮ್ಮ ರೈಡಿಂಗ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಆದರೆ ನಿಮ್ಗೊಂದು ಹಾನೆಸ್ಟ್ ಒಪಿನಿಯನ್ ಹೇಳ್ತೀನಿ, ನಾನು ಯಾವಾಗೂ ರಾಯಲ್ ಎನ್ಫೀಲ್ಡು ಫ್ಯಾನ್ ಆಗಿರಲಿಲ್ಲ. ನಿಜ ಹೇಳಬೇಕಂದ್ರೆ ನನಗೆ ಆ್ಯಕ್ಚುಲಿ ಆರಿ ಬೈಕ್ಗಳು ಅಷ್ಟು ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ಕ್ರೆಡಿಟ್ ವೇರ್ ಇಟ್ಸ್ ಡ್ಯೂ. ಈಗ ದಿನಗಳಿಗೆ ಕಂಪೇರ್ ಮಾಡಿದ್ರೆ ರಾಯಲ್ ಎನ್ಫೀಲ್ಡ್ ತುಂಬಾ ಎಫರ್ಟ್ಸ್ ಆಗ್ತಾ ಇದ್ದಾರೆ ಅವರ ಈ ಗಾಡಿಗಳಿಗೆ. ಈಗ ಏನಿದೆ ಟ್ರೆಂಡು ಅದಕ್ಕೆ ತಕ್ಕನಾಗೆ ಅವರು ಗಾಡಿಗಳನ್ನ ಡಿಸೈನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಇವರ ಡೀಲರ್ಶಿಪ್ಪು ಸರ್ವಿಸ್ ಸೆಂಟರ್ಗಳೆಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿ ಗಾಡಿ ರಿಲಯಬಿಲಿಟಿ ಚೆನ್ನಾಗಿ ಬಂದರೆ ಪಕ್ಕಾ ಗಾಡಿ ಸಕ್ಸಸ್ ಆಗುತ್ತೆ. ಬಟ್ ಅಗೇನ್ ಅದು ಅವ್ರ ಕೈಯಲ್ಲೇ ಇದೆ. ಇನ್ನೊಂದು ನನ್ನ ಫೀಡ್ಬ್ಯಾಕ್ ಏನಂತ ಹೇಳಿದ್ರೆ, ಈ ಗಾಡಿ ಏನಿದೆ ಇದ್ರ ಜೊತೆಗೆ ಇನ್ನೊಂದು ಪ್ರೋ ವೇರಿಯಂಟ್ ಅಂತ ಕೊಡ್ಬೋದಿತ್ತು, ಸ್ಟ್ಯಾಂಡರ್ಡು ಮತ್ತು ಪ್ರೋ ಅಂತ. ಬಿಕಾಸ್ ಪ್ರೋ ವೇರಿಯಂಟ್ ಕೊಟ್ಟು ಅದರಲ್ಲಿ ಅವರು ಕ್ವಿಕ್ ಶಿಫ್ಟರು ಕ್ರೂಸ್ ಕಂಟ್ರೋಲೆಲ್ಲ ಆ್ಯಡ್ ಮಾಡಿದರೆ ಚೆನ್ನಾಗಿರೋದು. ಇವಾಗ RTR 310 ಕೊಡ್ತಾರಲ್ಲ, ಏನಕ್ಕೆ ಕೇಳಿದೆ ಗೊತ್ತಾ, ಇಂಥ ಅಡ್ವೆಂಚರ್ ಬೈಕ್ಗಳು ಯೂಶ್ವಲಿ ಹೈವೇಯಲ್ಲಿ ಎಲ್ಲ ಹೋಗ್ಬೇಕಿದ್ರೆ ಕ್ರೂಸ್ ಮಾಡುವಾಗ ನಿಮಗೆ ಕೈಯಲ್ಲಿ ಸ್ವಲ್ಪ ಥ್ರಾಟಲ್ ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಬೋದು. ಇಲ್ಲ ನಿಮಗೆ ಕ್ವಿಕ್ ಶಿಫ್ಟರು ಕೊಟ್ಟರೆ ಅಪ್ ಆ್ಯಂಡ್ ಡೌನು ನಿಮಗೆ ಸ್ವಲ್ಪ ಕೈದು ಫೆಟ್ಟಿಗೆಲ್ಲ ಅವಾಯ್ಡ್ ಆಗುತ್ತೆ. ಆ ಥರ ವಿಚಾರಗಳು ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟಿಗೆ ಪ್ರೋ ವೇರಿಯಂಟ್ ಅಂತ ಬಿಟ್ಟಿದ್ರೆ ತೊಗೊಳ್ಳೋರೇನೋ ಜನ. ಬಟ್ ಅಗೈನ್ ನೋಡೋಣ, ಮುಂದಿನ ಮಾಡಲ್ಸಲ್ಲಿ ಬರ್ಬೋದು. ಸೊ ನಿಮ್ಗೇನು ಅನ್ನಿಸ್ತು ಈ ಗಾಡಿ ಬಗ್ಗೆ ಅಂತೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. 300 to 400 cc ಕೆಟಗರಿ ಗಾಡಿಗಳಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅಂತ ಹೇಳಿ. ಸೊ ಈ ಥರ ಒಂದು ವೀಡಿಯೋ ಮಾಡ್ತೀವಂದರೆ ಸ್ನೇಹಿತರೆ ತುಂಬಾ ಎಫರ್ಟ್ ಆಗ್ತೀವಿ. ನೀವು ಏನು ಮಾಡ್ಬೋದು, ವೀಡಿಯೋನ ಲೈಕ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ನಿಮ್ಮ ಒಪಿನಿಯನ್ ಕೂಡ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನಾವು ಇನ್ನೇನಾದರೂ ಬೇರೆ ಏನಾದರೂ ಗಾಡಿ ಟ್ರೈ ಮಾಡಬೇಕಂದ್ರೆ ಕೂಡ DM ಮಾಡ್ಬೋದು ಇನ್ಸ್ಟಾದಲ್ಲಿ. ಸೊ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.